ನಮಸ್ತೆ ಸ್ನೇಹಿತರೆ. ಮಹಾಬಲಿಯಾದ ಹನುಮನವರ ಜನ್ಮ ರಹಸ್ಯ ಮತ್ತು ಅವರ ತಂದೆ ತಾಯಿ ಯಾರು ಎಂದು ತಿಳಿದುಕೊಳ್ಳೋಣ ಬನ್ನಿ. ಶ್ರೀರಾಮ ಭಕ್ತನಾಗಿರುವ ಹನುಮಂತನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರೂ ಹನುಮಂತ ದೇವರು ತುಂಬ ಪ್ರಿಯ. ರಾಮಾಯಣದ ಮುಖ್ಯ ಪಾತ್ರನಾಗಿದ್ದ ಹನುಮಂತ ಶ್ರೀರಾಮನ ಭಕ್ತ, ಮುಗ್ಧ ಮನಸ್ಸಿನವನಾಗಿದ್ದ. ಹನುಮಂತ ಒಂದು ಸಲ ತನ್ನ ಮುಗ್ಧತೆಯಿಂದ ಎದೆಯನ್ನು ಬಗೆದು ಅದರೊಳಗಿದ್ದ ಶ್ರೀರಾಮನನ್ನು ತೋರಿಸಿದ್ದ. ಇಂತಹ ಹಲವಾರು ಸಣ್ಣ ಕಥೆಗಳು ನಮಗೆ ತಿಳಿದಿದೆ. ಹಾಗಾಗಿ ಈಗ ನಾವು ಹನುಮಂತನವರ ಜನ್ಮ ರಹಸ್ಯವನ್ನು ತಿಳಿದುಕೊಳ್ಳೋಣ. ಹನುಮಂತನವರ ಅಮ್ಮನಾದ ಅಂಜನಾದೇವಿ ತನ್ನ ಹಿಂದಿನ ಜನ್ಮದಲ್ಲಿ ಪುಂಜಕಸ್ಥಲ ಎನ್ನುವ ಹೆಸರಿನ ಅಪ್ಸರೆಯಾಗಿ ಇಂದ್ರನ ಆಸ್ಥಾನದಲ್ಲಿದ್ದಳು. ಒಂದು ಸ್ಥಳ ದೀರ್ಘ ಧಾನ್ಯದಲ್ಲಿ ತೊಡಗಿರುವಂತಹ ಕೋತಿಯೊಂದನ್ನು ಆಕೆಗೆ ಕಾಣಿಸಿತು. ಆ ಕೋತಿಯು ದೈವಿಕ ಶಕ್ತಿ ಹೊಂದಿರುವ ಸನ್ಯಾಸಿಯೊಬ್ಬರು ಎಂದು ತಿಳಿಯದೆ ಅದರತ್ರ ಹೂಗಳನ್ನು ಎಸೆಯುತ್ತಾಳೆ. ಇದರಿಂದ ಕೋಪಿಗೊಂಡ ಸನ್ಯಾಸಿಯು ಪುಂಜಿಕಸ್ಥಳಗೆ ಶಾಪ ನೀಡಿ ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟು ಎನ್ನುತ್ತಾರೆ. ಇದನ್ನು ಕೇಳಿದ ಆಕೆಗೆ ತನ್ನ ತಪ್ಪನ್ನು ಮುನ್ನಿಸಿ ಶಾಪದಿಂದ ಮುಕ್ತಿ ನೀಡುವಂತೆ ಪರಿಪರಿಯಾಗಿ ಬೇಡಿಕೊಳ್ಳುವಳು. ಇದರಿಂದ ಕರಗಿದ ಮುನಿ, ನೀನು ಒಂದು ಅದ್ಭುತ ಕೋತಿಯಾಗಿ ಜನಿಸುತ್ತಿ ಮತ್ತು ದೈವ ಸಂಭೂತವಾಗಿರುವ ಮಗನಿಗೆ ಜನ್ಮ ನೀಡುತ್ತಿ ಎಂದು ಆಶೀರ್ವದಿಸುತ್ತಾರೆ. ಇಂದ್ರದೇವರಲ್ಲಿ ಈ ಬಗ್ಗೆ ಪ್ರಾರ್ಥಿಸಿ ತನಗೆ ಮುಕ್ತಿ ನೀಡಬೇಕೆಂದು ಪುಂಜಿಕಸ್ಥಳ ಬೇಡಿಕೊಂಡಾಗ, ಭೂಮಿ ಮೇಲೆ ನೀನು ಜನಿಸಿ ಅಲ್ಲಿ ಒಬ್ಬ ಪುರುಷನನ್ನು ಭೇಟಿಯಾಗುತ್ತಿ. ಆತನನ್ನು ಮದುವೆಯಾದ ಬಳಿಕ ನಿಮಗೊಬ್ಬ ಮಗ ಹುಟ್ಟುತ್ತಾನೆ. ಆತ ಶಿವನ ಅವತಾರವಾಗಿರುತ್ತಾನೆ. ಇದರ ಬಳಿಕ ನಿನಗೆ ಶಾಪದಿಂದ ಮುಕ್ತ ಸಿಗುವುದು ಎಂದು ಇಂದ್ರ ಹೇಳುತ್ತಾನೆ. ಮುಂದಿನ ಜನ್ಮದಲ್ಲಿ ಪುಂಜಿಕಸ್ಥಳ ಭೂಮಿ ಮೇಲೆ ಮಹಿಳೆಯಾಗಿ ಜನ್ಮ ಪಡೆಯುತ್ತಾಳೆ. ಆದರೆ ಆಕೆಯ ಮುಖ ಮಾತ್ರ ಕೋತಿಯಂತಿರುತ್ತದೆ. ಇದರಿಂದ ಆಕೆಯನ್ನು ಅಂಜನಾ ಎಂದು ಕರೆಯುತ್ತಾರೆ. ಆಕೆ ಬೆಳೆಯುತ್ತಿದ್ದಂತೆ ಬೇಟೆಗಾತಿಯಾಗುತ್ತಾಳೆ. ಒಂದು ದಿನ ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ಅಂಜನಾಗೆ ಸಿಂಹನೊಂದಿಗೆ ಹೋರಾಡುತ್ತಿರುವ ಪುರುಷನೊಬ್ಬನು ಕಾಣಿಸಿಕೊಳ್ಳುತ್ತಾನೆ. ಆತನನ್ನು ನೋಡಿದ ಆಕೆ ಸಂಮೋಹಿತಳಾಗುತ್ತಾಳೆ. ಆ ಪುರುಷ ಅವಳನ್ನು ನೋಡಿದಾಗ ಆಕೆ ತನ್ನ ಮುಖವನ್ನು ಕೈಗಳಿಂದ ಮರೆಮಾಚುವಳು ಮತ್ತು ಕಣ್ಣೀರ ಧಾರೆಯು ಹರಿದು ಬರುತ್ತದೆ. ಆ ಪುರುಷನು ಹತ್ತಿರ ಬಂದು ಆಕೆಯ ದುಃಖಕ್ಕೆ ಕಾರಣವೇನೆಂದು ಕೇಳುತ್ತಾನೆ. ಪುರುಷನು ಹತ್ತಿರಕ್ಕೆ ಬಂದಾಗ ಆತನ ಮುಖ ಕೂಡ ಕೋತಿಯ ಮುಖದಂತೆ ಇರುವುದು ಕಂಡುಬರುತ್ತದೆ. ಆತ ವಾನರ ರಾಜ ಕೇಸರಿಯಾಗಿರುತ್ತಾನೆ. ವಾನರ ರಾಜ ಕೇಸರಿ ಮತ್ತು ಅಂಜನ ಪರಸ್ಪರ ಒಪ್ಪಿಕೊಂಡು ಮದುವೆಯಾಗುತ್ತಾರೆ. ಆದರೆ ಅವರಿಗೆ ದೀರ್ಘಕಾಲದ ತನಕ ಸಂತಾನವಾಗುವುದಿಲ್ಲ. ಈ ಸಮಸ್ಯೆಯಿಂದಾಗಿ ಪಾರಾಗಲು ಅವರು ಋಷಿ ಮತಂಗ ಅವರನ್ನು ಭೇಟಿಯಾಗುತ್ತಾರೆ. ಇದಕ್ಕೆ ಪರಿಹಾರ ಸೂಚಿಸಿದ ಮತಂಗ ಋಷಿಯವರು 12 ವರ್ಷಗಳ ತನಕ ಶಿವನನ್ನು ಆರಾಧಿಸುವಂತೆ ಸೂಚಿಸುತ್ತಾರೆ. ಇದನ್ನು ಪಾಲಿಸಿದ ಅಂಜನಾ ಶಿವನ ಆರಾಧಿಸಲು ತಪಸ್ಸಿಗೆ ಕುಳಿತುಕೊಳ್ಳುವಳು. ಇದೇ ಸಮಯದಲ್ಲಿ ರಾಜ ದಶರಥ ಕೂಡ ತನಗೆ ಮಕ್ಕಳು ಆಗಬೇಕೆಂದು ದೊಡ್ಡ ಮಟ್ಟದ ಯಜ್ಞೆಯನ್ನು ನಡೆಸುತ್ತಾನೆ. ಈ ವೇಳೆ ಋಷಿಮುನಿಗಳು ಯಜ್ಞದ ಪ್ರಸಾದ ರೂಪದಲ್ಲಿ ರಾಜನಿಗೆ ಪಾಯಸವನ್ನು ನೀಡುತ್ತಾರೆ. ಇದನ್ನು ನಿನ್ನ 3 ಮಂದಿ ರಾಣಿಯರಿಗೆ ನೀಡಿದರೆ ಅವರಿಗೆ ಮಕ್ಕಳಾಗುತ್ತದೆ ಎಂದು ಹೇಳುತ್ತಾರೆ. ಅಲ್ಲೇ ಸಾಗುತ್ತಿದ್ದ ಹಕ್ಕಿಯೊಂದು ಇದರಿಂದ ಸ್ವಲ್ಪ ತಿಂದು ಮುಂದೆ ಸಾಗುತ್ತದೆ. ಹೀಗೆ ಸಾಗುತ್ತಲಿರುವಾಗ ಹಕ್ಕಿ ಕೊಕ್ಕಿನಲ್ಲಿದ್ದ ಪಾಯಸ ತಪಸ್ಸಿಗೆ ಕುಳಿತಿದ್ದ ಅಂಜನ ಮೇಲೆ ಬೀಳುತ್ತದೆ. ಆಕೆ ಇದು ಶಿವನೇ ನೀಡಿರುವ ಪ್ರಸಾದವೆಂದು ತಿಳಿದು ತಿನ್ನುತ್ತಾಳೆ. ಧಾನ್ಯದ ವೇಳೆ ಶಿವನನ್ನು ನೋಡಿದ ಆಕೆಗೆ, ನೀನು ಬೇಗ ಗರ್ಭಿಣಿಯಾಗುತ್ತಿ ಎಂದು ಶಿವನು ಆಶೀರ್ವದಿಸುತ್ತಾನೆ. ಇದರ ಬಳಿಕ ಅಂಜನಾ ಹನುಮಂತನಿಗೆ ಜನ್ಮ ನೀಡುತ್ತಾಳೆ. ಇದು ಈಶ್ವರನ ಇನ್ನೊಂದು ರೂಪ ಮತ್ತು ರಾಮನ ಪರಮ ಭಕ್ತ. ಇದರಿಂದಾಗಿ ಹನುಮಂತನು ಒಬ್ಬ ಭಕ್ತ ಹಾಗೂ ದೇವರಾಗಿರುವುದು. ಹನುಮಂತನು ತನ್ನ ತಾಯಿಯನ್ನು ಶಾಪದಿಂದ ಮುಕ್ತಗೊಳಿಸುತ್ತಾನೆ. ನೋಡಿದ್ರ ಸ್ನೇಹಿತರೆ, ಇದೇ ನಮ್ಮ ಹನುಮಂತನವರ ಜನ್ಮ ರಹಸ್ಯದ ಕತೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅದಕ್ಕೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀರಾಮ್, ಜೈ ಹನುಮಾನ್.